ಗಿರಿದರ್ಶನ ವೀಕ್ಷಕರಿಗೆ ನಮಸ್ಕಾರ. ಈ ಸಂಚಿಕೆಯಲ್ಲಿ ಗ್ರಹಣದ ವಿಚಾರವನ್ನು ತಿಳಿದುಕೊಳ್ಳೋಣ. 7/9/2025 ಭಾನುವಾರ ಭಾದ್ರಪದ ಶುಕ್ಲ ಪೂರ್ಣಮಿ ತಿಥಿಯಂದು ಸಂಭವಿಸುವ ಚಂದ್ರಗ್ರಹಣವು ಭಾರತ ದೇಶಕ್ಕೆ ಕಾಣಿಸುವುದರಿಂದ ಗ್ರಹಣಾಚರಣೆ ಉಂಟು. 7/9/2025 ಭಾನುವಾರ ಸ್ಪರ್ಶಕಾಲ ರಾತ್ರಿ 9:56 ಹಾಗೂ ಮೋಕ್ಷಕಾಲ 1:27 ಅಂದರೆ 7/9/2025 ರಾತ್ರಿ ಪ್ರಾರಂಭವಾಗಿ ಮಧ್ಯರಾತ್ರಿ ಅಂದರೆ 8/9/2025 ಬೆಳಗಿನ ಜಾವ ನಡೆಯಲಿದೆ. ಆದ್ಯಂತ ಪುಣ್ಯಕಾಲ ಬಂದು 3:31 ನಡೆಯಲಿದೆ. ಈ ಗ್ರಹಣವು ಈ ರಾಹುಗ್ರಸ್ತ ಚಂದ್ರಗ್ರಹಣವು ಶತಭಿಷ ಹಾಗೂ ಪೂರ್ವಭಾದ ನಕ್ಷತ್ರದಲ್ಲಿ ನಡೆಯೋದರಿಂದ ಕುಂಭ ಹಾಗೂ ಮೀನರಾಶಿಯವರು ಈ ಗ್ರಹಣವನ್ನು ವೀಕ್ಷಣೆ ಮಾಡಬಾರದು. ಭೋಜನ ವಿಚಾರಕ್ಕೆ ಬಂದರೆ ಈ ದಿನ ಸೂರ್ಯೋದಯಾದಿ ಹಗಲು 12:15 ಭೋಜನ ಮಾಡುವುದಕ್ಕೆ ಅವಕಾಶ ಉಂಟು. ಬಾಲಕರು, ವೃದ್ಧರು, ರೋಗಿಗಳು ಈ ದಿನ ಹಗಲು 3:15 ಆಹಾರವನ್ನು ಸೇವಿಸಬಹುದು. ಇನ್ನೊಂದು ವಿಷಯ ಏನಪ್ಪ ಅಂದರೆ, ಈ ಗ್ರಹಣವನ್ನು ಗರ್ಭಿಣಿ ಸ್ತ್ರೀಯವರು ವೀಕ್ಷಣೆ ಮಾಡಬಾರದು. ಇವರೊಂದು ಸ್ವಲ್ಪ ಕೆಲವೊಂದು ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ. ಫಸ್ಟ್ ಆಫ್ ಆಲ್ ಇವರು ಹೊರಗೆ ಬರಬಾರದು. ಆಮೇಲೆ ಇವರು ಒಂದು ರೂಮಿನಲ್ಲಿ ಅಂದರೆ ಚಂದ್ರದ ಕಿರಣಗಳು ಬೀಳದಾಗಿ ನೋಡಿಕೊಳ್ಳಬೇಕು. ಇವರು ಕತ್ತಲ ಕೋಣೆಯಲ್ಲಿ ಇರಬೇಕು. ಏನು ಕೆಲಸನೂ ಮಾಡಬಾರದು. ಫಸ್ಟ್ ಆಫ್ ಆಲ್ ಮೊಬೈಲ್ನ ಹತ್ತಿರ ಇಟ್ಕೊಳ್ಬಾರ್ದು. ದೇವರ ಧ್ಯಾನ ಮಾಡುತ್ತಾ ಇರಬೇಕು. ಏನನ್ನ ದೇವರು ಕೀರ್ತನೆಗಳು, ಈ ಭಗವದ್ಗೀತಾ ಇಂಥದ್ದೆಲ್ಲ ಕೇಳ್ಕೊತಾ ಇರಬೇಕು. ಬೇರೆ ಏನು ಯೋಚನೆ ಮಾಡಬಾರ್ದು, ಏನು ಕೆಲಸನೂ ಮಾಡಬಾರ್ದು ಗರ್ಭಿಣಿ ಸ್ತ್ರೀಯರು. ಈ ನಿಯಮವನ್ನು ಪಾಲಿಸಿದ್ರೆ ತುಂಬ ಒಳ್ಳೆಯದು. ಆಮೇಲೆ ಈ ಗ್ರಹಣದ ಸಮಯದಲ್ಲಿ ಯಾರಾದರೂ ಮಂತ್ರಸಿದ್ಧಿ ಮಾಡಿಕೊಳ್ಳಬೇಕು ಅಂತಂದರೆ ಅವರುಗಳು ಗ್ರಹಣ ಹಿಡಿದ ತಕ್ಷಣ ಸ್ನಾನ ಮಾಡಿ ನಿಮಗೆ ಇಷ್ಟವಾದ ಮಂತ್ರವನ್ನು ಜಪಿಸುತ್ತಾ ಇರಬೇಕು. ಯಾವುದೇ ಆಗಲಿ, ದುಮ್ ದುರ್ಗಾಯ ನಮಃ, ಓಂ ನಮಃ ಶಿವಾಯ, ಶ್ರೀ ಮಾತ್ರೇ ನಮಃ, ಓಂ ನಮೋ ನಾರಾಯಣಾಯ ಅಂತ ನಿಮಗಿಷ್ಟ ಬಂದಿದ್ದ ಮಂತ್ರಗಳನ್ನು ಜಪಿಸುತ್ತಾ ಇರಬೇಕು. ತುಂಬ ಒಳ್ಳೆಯದು. ಅದು ಮಂತ್ರಸಿದ್ಧಿ ಆಗುತ್ತೆ. ಆದ ನಂತರ ಮೋಕ್ಷಕಾಲ ನಂತರ ಮತ್ತು ಸ್ನಾನವನ್ನು ಮಾಡಿ ಮತ್ತು ದೇವ್ರ ಪೂಜೆ ಮಾಡಿ ಆಚರಿಸತಕ್ಕದ್ದು. ಈ ಸಮಯದಲ್ಲಿ ನೀವು ಒಂದು ಸಲ ಪಠನೆ ಮಾಡಿದರೆ ದುಪ್ಪಟ್ಟು ಫಲಿತ ಸಿಗುವಂಥದ್ದು. ಆಮೇಲೆ ಎಲ್ಲ ರಾಶಿಗಳನ್ನು ಸ್ವಲ್ಪ ಜಾಗ್ರತೆ ವಹಿಸಬೇಕು. ಯಾಕಂದರೆ ಈ ಗ್ರಹಣ ಕಾಲದಲ್ಲಿ ಕೆಲವು ನೆಗೆಟಿವ್ ಎನರ್ಜಿ ಇರೋದರಿಂದ ಸ್ವಲ್ಪ ಜಾಗ್ರತೆ ವಹಿಸಬೇಕು. ಆಮೇಲೆ ಈ ಗ್ರಹಣದಿಂದ ಯಾವ ರಾಶಿಯವರಿಗೆ ಶುಭ ಫಲ ಹಾಗೂ ಯಾವ ರಾಶಿಯವರಿಗೆ ಅಶುಭ ಫಲ ಎನ್ನುವ ವಿಷಯವನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಸ್ವಸ್ತಿ.